ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲಿಟಿಕಲ್ ಲೀಡರು ಮೋದಿ ಅವ್ರಿಗೆ ಪತ್ರ ಬರೀತಾರೆ, ನೋಡಿ ಇಲ್ಲಿ ಅವ್ಯವಹಾರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ದಯವಿಟ್ಟು ಯಾರನ್ನಾದ್ರೂ ಕಳಿಸಿ, ಇಲ್ಲಿ ಸರ್ಕಾರಗಳು ಕೇಳ್ತಾ ಇಲ್ಲ ಅಂತ. ಆಗ ಮೋದಿ ಸರ್ಕಾರ ತನ್ನ ರೈಟ್ ಹ್ಯಾಂಡ್ ಒಬ್ಬರನ್ನ ಕಳಿಸ್ತಾರೆ ಅಲ್ಲಿಗೆ, ಆಫೀಸರ್ನ. ಅವರು ಕೂಡ ಈ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ನ ಸದಸ್ಯರು. ಅವ್ರು ಬಂದು ಇಲ್ಲಿ ವಿಚಾರಣೆ ನಡೆಸಿದಾಗ ಆಗ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಆಗ ಯೋಗಿ ಸರ್ಕಾರ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಎಲ್ಲದಕ್ಕೂ ಮೋದಿಯವರೇ ಓಡ್ ಬರ್ಬೇಕೇನು? ನಾನು ಅದನ್ನ ಹೇಳ್ತಾ ಇಲ್ಲ, ನಾನು ವೀಕ್ಷಕರಿಗೆ ಈ ವಿಷಯ ಹೇಳಲೇಬೇಕು. ವೀಕ್ಷಕರಿಗೆ ಹೇಳಿ. ಉತ್ತರ ಪ್ರದೇಶದಲ್ಲಿ ನಡೆದಂತಹ ಏನು ಅವ್ಯವಹಾರ ಇದೆ, ವೆರಿ ಶಾರ್ಟ್ಲಿ ಯೋಗಿ ಆದಿತ್ಯನಾಥ್ ಅವರು ಆಚೆ ತಂದೆ ತರ್ತಾರೆ. ಅದಕ್ಕೆ ಯಾರು ಅದಷ್ಟೇ ಅಲ್ಲ, ಜನರ ಒಂದು ಹರಕೆಯ ದುಡ್ಡನ್ನು ಯಾರು ತಿಂದಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಾರೆ. ಎಲ್ಲರೂ ಈ ವಿಚಾರದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ. ಆದ್ರೆ ಇಷ್ಟು ದಿನ ಯಾವುದನ್ನು ಸೀರಿಯಸ್ ತಗೊಳ್ಳಿಲ್ಲ. ಯಾವಾಗ ಈ ವಿಚಾರ ವಿಷಯಗಳು ಇದು ಮೊದಲೇ ಯಾವತ್ತೂ ಆಗಿಲ್ಲ, ನಡೆದೇ ಇಲ್ಲ ಈ ತರ ಅಂತಿದ್ರಲ್ಲ ಮೇಡಮ್. ಏನಿದು ತಿರುಪತಿಯಲ್ಲಿ ಅಂತ ವ್ಯವಹಾರ ಆಯ್ತು, ಯಾವ ಯಾವ ದೇಗುಲಗಳ ವಿಚಾರ ಬಂದಿದೆ, ತನಿಖೆ ನಡೆದು ಸರಿ ಹೋಗುತ್ತೆ. ಆತರ ಏನು ಆಗದೇ ಇರುವಂತದ್ದೇನಲ್ಲ, ತನಿಖೆ ಇದ್ದೇ ಇರುತ್ತೆ. ಅದರಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಬಿಡಲ್ಲ. ಯೋಗಿ ಅಂದ್ರೆ ಯಾರು? ತಪ್ಪನ್ನ ಸಹಿಸದ ವ್ಯಕ್ತಿ. ಪದೇ ಪದೇ ಈ ವಿಚಾರದ ಬಗ್ಗೆ ನೋಡಿ, ಆ ಮಹಿಪಾಲ್ ಸಿಂಗ್ ಊರೂರು ಬೀದಿ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಟ್ಟು ವಿಡಿಯೋಗಳೆಲ್ಲ ವೈರಲ್ ಆದ್ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡಿದ್ದು. ಖಂಡಿತ ಅದನ್ನ ಧರ್ಮದ ವಿಚಾರದಲ್ಲಿ ಯಾರಾದ್ರೂ ಒಂಚೂರು ಮಾತಾಡಿದ್ರು ಬುಲ್ಡೋಜರ್ ಹತ್ತಿಸ್ಬಿಡ್ತಾ ಇದ್ರಲ್ಲ ಯೋಗಿ ಸರ್ಕಾರ. ವೇಟ್ ಅಂಡ್ ವಾಚ್ ಮೇಡಮ್. ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾರೆ, ವೇಟ್ ಅಂಡ್ ವಾಚ್. ಎಲ್ಲದಕ್ಕೂ ಒಂದ್ ಸ್ವಲ್ಪ ಅವ್ರು ತನಿಖೆ ಮಾಡದೆ ಸುಮ್ನೆ ಮಾಡಕ್ಕಾಗಲ್ಲ. ಅದೇನಿದೆ ಸತ್ಯಾಸತ್ಯದ ಆಚೆ ಬಂದೇ ಬರುತ್ತೆ. ಭಕ್ತರಿಗೆ ಒಂದು ಸಮಾಧಾನಕರವಾದಂತ ವಿಷಯ ತಂದೆ ತರ್ತಾರೆ. ಸಿ.ಕೆ. ಮಹೀಂದ್ರ ಅವ್ರು ಜಾಯಿನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸರ್ ನಿಮ್ ಮುಖದ ಮೇಲೆ ಲೈಟೇ ಇಲ್ಲ ಸರ್, ನೀವ್ ಹೆಂಗಿದ್ದೀರಿ ಅಂತಾನೆ ಕಾಣ್ತಾ ಇಲ್ಲ. ಸರಿ, ನಾನು ಇನ್ನೊಬ್ರನ್ನ ಮಾತಾಡಿಸ್ತೀನಿ, ಒಂದ್ ಸ್ವಲ್ಪ ಸರಿ ಮಾಡಿ ಸರ್. ಪ್ಲೀಸ್ ಸರ್. ಓಕೆ, ಎಸ್ ವಾಸುದೇವ್ ಕಶ್ಯಪ್ ಸರ್ ಇದು ನಿಜಕ್ಕೂ ಕೂಡ ಎಲ್ಲಿ ಬೇಕಾದರೂ ಆಗ್ಬೋದು ಸರ್. ಒಂದು ಮಾತು ಹೇಳೋದು, ಎಲ್ಲಿ ಬೇಕಾದರೂ ಅವ್ಯವಹಾರ ಆಗ್ಬೋದು. ಆದರೆ ರಾಮ ಮಂದಿರದಲ್ಲಿ ಅವ್ಯವಹಾರ ಆಗುತ್ತೆ ಅಂತ ಕನ್ಸಲ್ಲಾದ್ರೂ ನೆನೆಸ್ಕೊಂಡಿದ್ವ ನಾವು ಯಾರಾದರೂ? ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ. ಉಪ್ಪು ತಿಂದೋರು ನೀರು ಕುಡಿಲೇಬೇಕು. ಅದು ಧರ್ಮಕ್ಷೇತ್ರ ಆದ್ರೇನು, ಅಥವಾ ಕ್ರಿಶ್ಚಿಯನ್ ಮಿಷನರಿ ಆದ್ರೇನು, ಅಥವಾ ಮಸೀದಿ ಆದ್ರೇನು, ದುಡ್ಡು ಹೊಡೆದು ಕಳ್ಳನೇ. ರಾವಣನ ಹೆಸರು ಹಾಕಿದ್ರಿ ನೀವು ಟೈಟಲ್ನಲ್ಲಿ, ಏನೋ ರಾಮನ ಮಂದಿರದಲ್ಲಿ ರಾವಣರು ಅಂತ. ದಯಮಾಡಿ ರಾವಣ ಲಂಕೇಶ್ವರ ರಾವಣ ಅಗರ್ಭ ಶ್ರೀಮಂತ. ಅವನು ಅಷ್ಟದಿಕ್ಪಾಲಕರನ್ನ ಕೈಯಲ್ಲಿಟ್ಕೊಂಡಿರೋ ವ್ಯಕ್ತಿ. ಅವನು ಆತನಿಗೇನು ಅಲ್ಲಿ ಅವನು ಬರೀ ಸೀತೆ ಅಪಹರಣಕ್ಕೆ ಯಾವುದೋ ಒಂದು ಶಾಪದ ವಿಮೋಚನೆಗೆ ಸೀತೆ ಅಪಹರಣ ಆಯ್ತು ಹೊರತು ಅವನು ಆ ಥರ ಬೇರೆ ಥರದಲ್ಲಿ ಅವನು ಹಣಕಾಸು ಮುಟ್ಟೋದು ಗಿಟ್ಟೋದಲ್ಲ. ಅವನ ಸಿಂಹಾಸನವೇ ಒಂದು ಅಷ್ಟದಿಕ್ಪಾಲಕರ ಒಂದು ಸಿಂಹಾಸನ ಕೆಳಗಡೆ. ರಾವಣನ ಹೆಸರು ತೆಗಿಬೇಕು ದಯವಿಟ್ಟು. ರಾವಣನ ಹೆಸರು ತೆಗಿಬೇಕು, ಇಟ್ಬೇಡಿ. ರಾವಣನ ಬೇಡ, ರಾವಣನ ಪದನೇ ಬೇಡ. ಅಂದ್ರೆ ರಾವಣ ಏನು ಪೂಜನೀಯ ಅಂತನಾ? ಇಂಥ ಕಳ್ಳರಿಗೆ ರಾವಣನ ಹೋಲಿಸಬೇಡಿ ಅಂತನಾ? ಅಥವಾ ರಾವಣ ಅನ್ನುವಂತ ರಾಕ್ಷಸನನ್ನ ಇಲ್ಲಿ ಹೊತ್ತು ತರಬೇಡಿ ಅಂತನಾ? ಅಥವಾ ತಾವು ರಾವಣನ ಆರಾಧಕರ? ಅಲ್ಲ, ಒಂದು ಕ್ಲಾರಿಟಿ ಕೊಡಿ. ಪ್ಲೀಸ್. ರಾವಣನ ಕ್ಯಾರೆಕ್ಟರೇ ಬೇರೆ, ಇಲ್ಲಿರೋ ಕ್ಯಾರೆಕ್ಟರ್ಗಳೇ ಬೇರೆ. ರಾವಣನ ಕ್ಯಾರೆಕ್ಟರ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂದ್ರೆ ರಾವಣ ಇಸ್ ಫಾರ್ ಬೆಟರ್ ದೆನ್ ದೀಸ್ ಫೆಲೋಸ್ ಅಂತನಾ? ಒಬ್ಬ ಲಂಕೇಶ್ವರ ಮೇಡಮ್, ಹಿ ಇಸ್ ನೋವೇರ್, ಯು ಕಾಂಟ್ ಚಾಲೆಂಜ್ ಹಿಮ್. ಯು ಕ್ಯಾನಾಟ್ ಬ್ರಿಂಗ್ ದಟ್ ರಾವಣ ಹಿಯರ್ ಇನ್ ದ ರಾಮ. ರಾಮನ ಆಗ್ಲೇ ಆ ಕಾಲಘಟ್ಟದಲ್ಲೇ ರಾವಣ ಹೊಡೆದಾಕ್ಬಿಟ್ಟ. ಪುನಃ ಯಾಕೆ ರಾವಣ ತರ್ತೀರಿ? ಅವನು ಪ್ರತಿಮೆ ಯಾಕೆ ಅಂದ್ರೆ ಸರ್, ನಾನು ಯಾಕೆ ಪದ ಬಳಸ್ತೆ ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀನು ಕೊಡೀರಂತೆ, ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ಶ್ರೀರಾಮಚಂದ್ರನಿಗೂ ಗೊತ್ತಿತ್ತು ಸರ್, ಅವರು ಲಂಕಾಧೀಶ್ವರನಾದಂತಹ ರಾವಣನ ಲಂಕೆಗೆ ವಾನರ ಸೇನೆಯನ್ನ ಕಟ್ಟಿಕೊಂಡು ಹೋದ್ರು. ಇದೇ ಮಾನವ ಸೇನೆಯನ್ನ ಏನಾದ್ರೂ ಕಟ್ಕೊಂಡು ಹೋಗಿದ್ರೆ ಅವ್ರಿಗೆ ಗೊತ್ತಿತ್ತು ಲಂಕೇಶ್ವರನ ಹತ್ರ ತುಂಬಾ ದುಡ್ಡಿದೆ, ದೊಡ್ಡ ಅರಮನೆ ಇದೆ, ದೊಡ್ಡ ಸಾಮ್ರಾಜ್ಯ ಇದೆ. ಅದನ್ನ ನೋಡ್ಬಿಟ್ಟು ಇವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಮನುಷ್ಯರು ರಾವಣನ ಪಾರ್ಟಿಗೆ ಹೋಗ್ಬಿಡ್ತಾರೆ, ಆಮೇಲೆ ನನ್ನ ವಿರುದ್ಧ ಕೆಲಸ ಮಾಡ್ಬಿಡ್ತಾರೆ ಅಂತ ಶ್ರೀರಾಮಚಂದ್ರ ವಾನರ ಸೇನೆ ಕಟ್ಟಿದ್ರೆ ಹೊರತು ಮಾನವನ ಸೇನೆ ಕಟ್ಟಿಲ್ಲ. ರಾಜನೀತಿ ಮೇಡಮ್, ಅದು ಕರೆಕ್ಟ್ ರಾಜನೀತಿ ಅದು ಅಲ್ಲ. ಲೆಟ್ ಮಿ ಕ್ಲಾರಿಫೈ. ಇಲ್ಲಿ ನೋಡಿ ಮೇಡಮ್, ನಮ್ಮ ದೇಶದಲ್ಲಿ ಸನಾತನದ ಒಂದು ಪರಂಪರೆಯ ಒಳಗೆ ಬಹಳಷ್ಟು ದೇವಸ್ಥಾನಗಳಿವೆ. ಸಣ್ಣ ದೇವಸ್ಥಾನ, ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ಶ್ರೀರಾಮನ ಬಗ್ಗೆನೇ ಮಾತಾಡ್ತಿದ್ದೀನಿ. ಈಗ ಇವತ್ತೇನು ಅಯೋಧ್ಯೆ ಮಂದಿರ ಆಗಿದೆ, ಇದು ಕೇವಲ ನಿನ್ನೆ ಮನೆಯದಲ್ಲ, 500 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಇಶ್ಯೂಗಳನ್ನು ಹಂತವಾಗಿ ನಮ್ಮ ಮೇಡಮ್ ಹೇಳಂಗೆ ಹಂತವಾಗಿ ಬಂದು ಹಂತವಾಗಿ ಕಟ್ಟಿದ್ರು.
ಪ್ರತಿಯೊಬ್ಬರು ತನುಮನ ಹಾಕಿದ್ರು. ಎಲ್ಲಿ ಮಂದಿರಗಟ್ಟೆಗೆ ಕರಸೇವೆಯಿಂದ ಹಿಡಿದು ಒಂದು ಇಟಿಗೆಯಿಂದ ಹಿಡಿದು ಒಂದು ಬೃಹದಾಕೃತಿ ಮಾಡಿದ್ರು. ಹಂಗೆ ಮಾಡೋದ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಈ ಅಯೋಧ್ಯ ಮಂದಿರದ ಟ್ರಸ್ಟ್ ಒಳಗೆ ಯು ಪಿ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ದೇ ಆರ್ ನೋವೇರ್. ದಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ವಿಚ್ ರನ್ ಬೈ ಇಂಡಿಪೆಂಡೆಂಟ್ ಕಮಿಟಿ. ಸಿಂಪಲ್. ಸರ್ಕಾರಕ್ಕೆ ಸರ್ಕಾರ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ಬರುತ್ತೆ ಸರ್ಕಾರ ಅಂತಂದಾಗ ಅಲ್ಲಿ ತನ್ನ ಟೆರಿಟರಿ ಒಳಗೆ, ಸ್ಟೇಟ್ ಟೆರಿಟರಿ ಒಳಗೆ ಬೇರೆ ಏನಾದ್ರು ಆಯ್ತು, ಅದು ಅಲಿಗೇಷನ್ ಆಯ್ತು. ಯಾಕಂದ್ರೆ ಧರ್ಮಸ್ಥಳ ರನ್ ಬೈ ವೀರೇಂದ್ರ ಹೆಗಡೆ ಅವರು. ಆದ್ರೆ ಧರ್ಮಸ್ಥಳದ ಮೇಲೆ ಆರೋಪ ಬಂದಾಗ ಸರ್ಕಾರ SIT ರಚನೆ ಮಾಡ್ತು. ಅಂಡ್ ಮೋರ್ ಓವರ್ ಈಗ ಅವ್ಯವಹಾರದ ವಾಸನೆ ಬಂದಾಗ್ಲೂ SIT ರಚನೆ ಮಾಡಿದೆ ಯೋಗಿ ಸರ್ಕಾರ. ಅದು ವ್ಯಾಪ್ತಿ ಒಳಗೆ ಇಲ್ಲ ಅಂತ ಹೇಳ್ಬೇಡಿ. ಏನು ಅಯೋಧ್ಯ ಮಂದಿರ ಟ್ರಸ್ಟ್ ಇದೆಯಲ್ಲ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಇಂಡಿಪೆಂಡೆಂಟ್ ಅವ್ಯವಹಾರ ನಡೀತಾ ಇದೆ ಅಂದ್ರೆ ಸರ್ಕಾರದ ಇಂಟರ್ವ್ಯೂ. ಆಗ ದುಡ್ಡಿದ್ರೆ ಎಲ್ಲಾರನ್ನೂ ಕರಪ್ಟ್ ಮಾಡುತ್ತೆ. ನೀವಂತಲ್ಲ, ಹಣ ಇದ್ರೆ ಎಂತವನು ಕೂಡ ಹಣ ನೋಡಿದ್ರೆ ಹೆಣ ಬಾಯ್ ಬಿಡುತ್ತೆ ಅಂತ ಹೇಳ್ತಾರೆ. ಆಗಿದೆ. ಒಂದ್ ಹೇಳ್ಬಿಡ್ತೀನಿ ಕೇಳಿ, ದೇವರ ಹಣ, ಒಂದ್ ಹೇಳ್ತೀನಿ ಕೇಳಿ, ದೇವರ ಹಣ ಸಾಯ್ತಾರೆ ಅಂತ ದೊಡ್ಡವ್ರು ಹೇಳ್ತಿದ್ರು ಸರ್. ಈಗ ತಾಳಿ ಉದಾಹರಣೆ, ಅವ್ರು ಯಾರೋ ಬಂದು ಡೆಲ್ಲಿಯ ಮಾಜಿ ಮುಖ್ಯಮಂತ್ರಿ ಬಂದ್ಬಿಟ್ಟು ಬಹುತ್ ಬड़ा घोटाला चल रहा है, वो चल रहा है, इतना लगा. अरे मैडम, he himself is a corrupted. Whatever it may be. He himself is a corrupted. ಒಂದು ಜೈಲ್ ಹೋದ ವ್ಯಕ್ತಿ, ಜೈಲ್ ಹೋದ ಅಲ್ಲ ನೀವು ಯಾವುದು you should take no don't tell me. you should take no ನಿಮ್ಮ ವಾದ ಸರಿ ಇಲ್ಲ ಸರ್, ವಾದ ಸರಿ ಇಲ್ಲ. ಅಲ್ಲ ನೀವು ಏನು ಹೇಳ್ತೀರಾ? ಮತ್ತೆ ಅವನ ಬಾಯಲ್ಲಿ ಅವನಿಗೆ ಹೇಳಿಸ್ತಿದ್ದೀರಾ? ನಿಮ್ಮ ಟಿವಿನ ಹೇಳಿಸ್ತಾ ಇದ್ದೀರಾ ಅವರಿಗೆ? ಅರವಿಂದ್ ಕೇಜ್ರಿವಾಲ್ ಬಂದ್ಬಿಟ್ಟು ಹೇಳ್ದ, ಯಾವ್ದೋ ಬಂದು ಹೇಳ್ದ. ಅರವಿಂದ್ ಕೇಜ್ರಿವಾಲ್ ಕೇಸ್ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ? ಏನಾಗಿದೆ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಬೇಲ್ ಅಲ್ಲ ಸರ್, ಅವ್ರು ರಿಲೀಸ್ ಆಗಿದ್ದಾರೆ ಅಬಕಾರಿ ಅವ್ರು ತಪ್ಪಿಲ್ಲ ಅಂತ ಜಡ್ಜ್ಮೆಂಟ್ ಬಂದಿದೆ ಸರ್. ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡ್ಬೇಡಿ, ವಿಷಯ ಗೊತ್ತಿಲ್ಲ ಅಂದ್ರೆ ಮಾತಾಡ್ಬೇಡಿ. ಒಂದ್ ನಿಮಿಷ ಬೇಲ್ ಅಲ್ಲ, ನಿಮ್ಗೆ ಗೊತ್ತಿಲ್ಲ ವಿಷಯ, ಹಂಗಾಗಿ ಮಾತಾಡ್ಬೇಡಿ. ಬೇಲಲ್ಲಿಲ್ಲ, ಅವರು ನಿಮ್ಮ ಅಭಿಪ್ರಾಯ ಕೋರ್ಟ್ ತೀರ್ಪು ಸ್ವಾಮಿ. No, court has not given a ಕೊಟ್ಟಿಲ್ಲ ಮೇಡಮ್. ನೀವೇನು ಸುಮ್ಮನೆ ಇರಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮ್ಗೆ ನಿಮ್ಗೆ ಗೊತ್ತಿಲ್ಲ. ಒಂದು ನಿಮಿಷ ಕೇಸ್ ಇಸ್ ಸ್ಟಿಲ್ ಪೆಂಡಿಂಗ್ ಇನ್ ದಿಸ್ ಸರ್, ಒಂದು ನಿಮಿಷ ಪ್ಲೀಸ್. ಅರವಿಂದ್ ಕೇಜ್ರಿವಾಲ್ ಅವರು, ಯಡಿಯೂರಪ್ಪನವರು ಸೇರಿದಂತೆ ದೊಡ್ಡ ದೊಡ್ಡ ನಾಯಕರು ಹಲವಾರು ಕಾರಣಗಳಿಗಾಗಿ, ಇವನ್ DK ಶಿವಕುಮಾರ್ ಇನ್ ದಿಸ್ ಕೇಸ್, ಒಂದು ನಿಮಿಷ, ಇನ್ ದಿಸ್ ಕೇಸ್ ಜೈಲಿಗೆ ಹೋಗಿ ಬಂದ ಮಾತ್ರಕ್ಕೆ ಅವರ ಆರೋಪಗಳು ಸಾಬೀತಾಗಿಲ್ಲ. ಇನ್ನೂ ಆರೋಪಿಗಳಷ್ಟೇ. ಆ್ಯಂಡ್ ಅರವಿಂದ್ ಕೇಜ್ರಿವಾಲ್ ಅವರ ಕೇಸಲ್ಲಿ ಆ ಕೇಸ್ ಖುಲಾಸೆ ಆಗಿದೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಆ್ಯಂಡ್ ಅಲ್ಲಿ ಒಂದು ಹಗರಣ ನಡೀತಿದೆ ಎಂದ ಮಾತ್ರಕ್ಕೆ ನೀವು ಬಾಯಿ ಬಿಡಬಾರ್ದು ಅಪೋಸಿಷನ್ ಅವರು. ನೀವು ಅದನ್ನು ಹೇಳಿದ ಮಾತ್ರಕ್ಕೆ ನಿಮಗೂ ಅದಕ್ಕೂ ಏನು ಸಂಬಂಧ? ನೀವು ಕರಪ್ಟ್ ಅಲ್ವಾ? ಅಲ್ಲ, ಇದು ರಾಮ ಮಂದಿರದ ವಿಚಾರ. ಭಾಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ರಾಮ ಮಂದಿರಕ್ಕೆ. ಒಂದೊಂದು ಸಾವಿಗೂ ಒಂದು ಅಕೌಂಟಬಿಲಿಟಿ ಇದೆ. ದೇವರ ಹಣಕ್ಕೆ ಇಲ್ಲಾಗಿಲ್ವಾ? ಅವ್ರು ಯಾಕೆ ಮಾತಾಡ್ತಾರೆ, ಇವ್ರು ಯಾಕೆ ಮಾತಾಡ್ತಾರೆ? ಅದೆಲ್ಲ ಉತ್ತರ. ನೀವು ಹೆಂಗ್ ತನಿಖೆ ಮಾಡ್ತಿದ್ದೀರಿ ಅಂತ ಇಡೀ ರಾಷ್ಟ್ರದ ಜನ ನೋಡ್ತಾ ಇದ್ದಾರೆ. ರಾಮ ಮಂದಿರ ಈಗ ಒಂದ್ ನಿಮಿಷ, ಈಗ ರಾಮ ಮಂದಿರ ಇಡೀ ರಾಷ್ಟ್ರದ ವಿಷಯ. ಇದು ಯೋಗಿ ಸರ್ಕಾರದ ವಿಷಯ ಅಲ್ಲ. ಆಯ್ತು, ನಾಗೇಂದ್ರ ಪ್ರಸಾದ್ ಅವರು